ಮುಂದೆ ಶ್ರೀ ವಿಬುಧೇಶ ತೀರ್ಥರು. ಇವರ ಪೂರ್ವಾಶ್ರಮದ ಹೆಸರು ರಮೇಶ ಅಂತ. ಮೂಲ್ಕಿಯಲ್ಲಿ 10ನೇ ಕ್ಲಾಸ್ನಲ್ಲಿ ಓದ್ತಾ ಇದ್ದಾಗ ರಮೇಶ್ ಅವರು ಒಂದು ದಿನ ಮಧ್ಯಾಹ್ನ ಹೊತ್ತು ಮನೆಗೆ ವಾಪಸ್ ಬರ್ತಾ ಇದ್ದಾಗ ಮಹಾತ್ಮ ಗಾಂಧೀಜಿಯವರ ಭಾಷಣ ನಡೀತಾ ಇತ್ತು. ಒಂದು ಕ್ಷಣ ಅದನ್ನು ನಿಂತು ಕೇಳಿಸಿಕೊಂಡಂತಹ ರಮೇಶ್ ಅವರು ಒಮ್ಮೆಲೆ ಅದರಿಂದಾಗಿ ಸ್ಫೂರ್ತಿಯನ್ನು ಪಡ್ಕೊಂಡು ಗಾಂಧೀಜಿಯವರು ಕೂತಿದ್ದ ವೇದಿಕೆ ಮೇಲೇ ಹತ್ತಿ ಬ್ರಿಟಿಷರ ವಿರುದ್ಧ ಭಾಷಣ ಮಾಡಿ ತಮ್ಮ ತಂದೆಯಿಂದ ಬಯಸ್ಕೊಂಡಿದ್ದರು. ಮುಂದೆ ಕೆಲವೇ ಸಮಯದಲ್ಲಿ ರಮೇಶ್ ಅವರಿಗೆ ಅದಮಾರ ಮಠದ ಸ್ವಾಮಿಗಳಾಗುವಂಥ ಒಂದು ಯೋಗ ದೊರೆಯಿತು. ಇವರ ಪರಂಪರೆಯ 31ನೇ ಯತಿಗಳಾದರು. 1928ನೇ ಇಸ್ವಿ ವಿಭವ ಸಂವತ್ಸರದ ಮಾರ್ಗಶಿರ ಬಹುಳ ತೃತೀಯ ಶುಭ ದಿನದಂದು ಇವರು ಹುಟ್ಟಿದರು. ಮತ್ತು ಪಾರ್ಥಿವ ಸಂವತ್ಸರದ ಜ್ಯೇಷ್ಠ ಬಹುಳ ತೃತೀಯ ದಿನದಂದು ಇವರು ತಮ್ಮ 17ನೇ ವಯಸ್ಸಿನಲ್ಲಿ ಅದಮಾರ ಮಠದ ಪೀಠಾಧಿಪತ್ಯವನ್ನು ಪಲಿಮಾರ ಮಠದ ಶ್ರೀ ರಘುಮಾನ್ಯ ತೀರ್ಥರಿಂದ ಆಶ್ರಮ ದೀಕ್ಷೆಯನ್ನು ಪಡೆಕೊಂಡರು. ಇವರಿಗೆ ವಿಬುಧೇಶ ತೀರ್ಥರು ಅಂತ ನಾಮಕರಣವನ್ನು ಮಾಡಿದರು. ಅನಂತರ ಅವರು ಮಹಾ ಪ್ರತಿಭಾಶಾಲಿಗಳಾದ ಇವರು ಪಂಡಿತರಾದ ಪಡಮನ್ನೂರು ನಾರಾಯಣಾಚಾರ್ಯರ ಹತ್ರ ತರ್ಕ ವೇದಾಂತ ಶಾಸ್ತ್ರಗಳಲ್ಲಿ ಚೆನ್ನಾಗಿ ವ್ಯುತ್ಪತ್ತಿ ಹಾಗೂ ಪಾಂಡಿತ್ಯ ಬರುವ ರೀತಿಯಲ್ಲಿ ಸತ್ಶಾಸ್ತ್ರಗಳನ್ನು ಕಲಿತರು. ಮತ್ತು ಪಾಠ ಹಾಗೂ ಪ್ರವಚನಗಳನ್ನು ಮಾಡಿ ಶ್ರೇಷ್ಠ ವಿದ್ವಾಂಸರು ಅಂತ ಅನಿಸಿಕೊಂಡರು. ನ್ಯಾಯವಾದದಲ್ಲಿ ಇವರು ಬಹಳ ಸಮರ್ಥ ರೀತಿಯಿಂದ ಖಂಡನ ಮಂಡನಗಳನ್ನು ಲೀಲಾಜಾಲದಿಂದ ಮಾಡ್ತಾಯಿದ್ದರು. ಅಂತಹ ಒಂದು ಶಾಸ್ತ್ರದಲ್ಲಿ ಒಂದು ಚತುರತೆ ಹಾಗೂ ಶಾಸ್ತ್ರ ಪಾಂಡಿತ್ಯ ಅಸಾಧಾರಣವಾಗಿತ್ತು. ಇವರು ಕಾಣಿಯೂರು ಮಠಾಧೀಶರಾಗಿದ್ದ ಶ್ರೀ ವಿದ್ಯಾಸಮುದ್ರ ತೀರ್ಥರಲ್ಲಿ ನ್ಯಾಯಸುಧಾ ಗ್ರಂಥವನ್ನು ಅಭ್ಯಾಸ ಮಾಡಿದ್ದರು. ನಂತರ ಅನೇಕ ಬಾರಿ ಶಿಷ್ಯರಿಗೆ ಸುಧಾ ಗ್ರಂಥದ ಪಾಠವನ್ನು ಹೇಳಿ ಮಂಗಳವನ್ನು ಮಾಡಿದ್ದಾರೆ. ಶ್ರೀ ವಿಬುಧೇಶ ತೀರ್ಥರು ಸಂಸ್ಕೃತ, ಕನ್ನಡ, ಇಂಗ್ಲೀಷ್ ಇತ್ಯಾದಿ ಭಾಷೆಗಳಲ್ಲಿ ಪರಿಣಿತರಾಗಿದ್ದರು. ಹಳೆಯ ಪರಂಪರೆಗಳಲ್ಲಿರುವಂತಹ ಹೊಸತನವನ್ನು ಗುರುತಿಸಿ ಹೊಸ ಜನಾಂಗಕ್ಕೆ ಅದರ ಮಹತ್ವವನ್ನು ಅರಿವಾಗುವಂತೆ ತಿಳಿಸಿಕೊಡುವಂಥ ಪ್ರತಿಭಾವಂತರಾಗಿದ್ದರು. ಚುರುಕು ಬುದ್ಧಿಯ ವಿಮರ್ಶಕರಾಗಿದ್ದರು. ಒಳ್ಳೆಯ ವಾಗ್ಮಿಗಳು. ಸಮಾಜ ಸುಧಾರಣೆಗೋಸ್ಕರ ಅವಿಶ್ರಾಂತವಾಗಿ ದುಡಿತಾ ಇದ್ದಂತಹ ಶ್ರೀಪಾದರಲ್ಲಿ ವಿಶ್ರಾಂತಿ ಅನ್ನೋದೇ ಇರಲಿಲ್ಲ. ಅವರ ಅಗಾಧ ಕರ್ತೃತ್ವ ಶಕ್ತಿಗೆ ಅವರು ನಾಡಿನ ಮೂಲೆ ಮೂಲೆಯಲ್ಲಿ ಕಟ್ಟಿ ಬೆಳೆಸಿದ ಸಂಘ ಸಂಸ್ಥೆಗಳು, ಶಾಲೆ ಕಾಲೇಜುಗಳೇ ಸಾಕ್ಷಿಯಾಗಿದೆ. ಇವರ ಪರಮಗುರುಗಳಾದ ಶ್ರೀ ವಿಬುಧಪ್ರಿಯ ತೀರ್ಥರು ಉಡುಪಿಯಲ್ಲಿ ಒಂದು ಸಂಸ್ಕೃತ ಮಹಾಪಾಠಶಾಲೆಯನ್ನು ಪ್ರಾರಂಭಿಸಿದ್ದರು ಅಂತ ಆಗಲೇ ನೋಡಿದ್ವಿ. ಅದಕ್ಕೆ ಸ್ವಂತವಾದಂಥ ಒಂದು ಭವ್ಯವಾದ ಕಟ್ಟಡ ಕಟ್ಟಿ ಕಾಲೇಜನ್ನು ಸ್ವಯಂಪೂರ್ಣವಾಗಿ ಮಾಡಬೇಕು ಅಂತ ವಿಬುಧಮಾನ್ಯರು ಕನಸು ಕಂಡಿದ್ದರು. ಆ ಕನಸನ್ನು ನನಸು ಮಾಡುವಲ್ಲಿ ಇವರ ಆಶ್ರಮ ಗುರುಗಳಾದ ಶ್ರೀ ರಘುಮಾನ್ಯ ತೀರ್ಥರು ಏನೇನು ಕಾರ್ಯಪ್ರವೃತ್ತರಾಗಿದ್ದರು. ಆದರೆ ಆ ಕಾರ್ಯವನ್ನು ಪೂರ್ತಿಗೊಳಿಸಿ ಅಷ್ಟಮಠಾಧೀಶರಿಂದ ಸ್ಥಾಪನೆಗೊಂಡ ಈ ಸಂಸ್ಕೃತ ಕಾಲೇಜು ಇಂದು ಇಡೀ ರಾಜ್ಯದಲ್ಲೇ ಒಂದು ಆದರ್ಶ ವಿದ್ಯಾಲಯ ಆಗುವಂತೆ ಕಟ್ಟಿ ಬೆಳೆಸಿದ ಕೀರ್ತಿ ಶ್ರೀ ವಿಬುಧೇಶ ತೀರ್ಥರಿಗೆ ಸಲ್ಲತ್ತೆ. ಉಡುಪಿಗೆ ಬಂದ ಯಾತ್ರಿಕರಿಗೆ ವಸತಿ ಅನುಕೂಲ ಇಲ್ಲ ಅನ್ನೋದನ್ನು ಕಂಡಂತಹ ಶ್ರೀ ವಿಬುಧೇಶ ತೀರ್ಥರು ಮೊಟ್ಟಮೊದಲು ಅದಮಾರ ಮಠ ಛತ್ರವನ್ನು ಭಕ್ತರ ನೆರವಿನಿಂದ ಕಟ್ಟಿಸಿ ಯಾತ್ರಿಕರಿಗೆ ಸೌಕರ್ಯವನ್ನು ನೀಡಿದ ಕೀರ್ತಿಯನ್ನು ಕೂಡ ಗಳಿಸಿದ್ದಾರೆ. ಮತ್ತು ಇದೇ ಕಾರಣಕ್ಕೋಸ್ಕರ ಶ್ರೀ ಕೃಷ್ಣ ಛತ್ರ, ಬಿರ್ಲಾ ಛತ್ರಗಳು ಕೂಡ ನಿರ್ಮಾಣವಾಗಿದೆ. ಶ್ರೀಪಾದರು ತಮ್ಮ ಮೊದಲನೇ ಪರ್ಯಾಯವನ್ನು 1956-57ರಲ್ಲಿ ಮಾಡಿದ್ದಾರೆ. ಇದರಲ್ಲಿ ಅವರು ಸಾಧಿಸಿದ ಇನ್ನೊಂದು ಮಹಾಕಾರ್ಯ ಅಂತಂದರೆ ಶತಾಯುಷಿ ಪುತ್ತಿಗೆ ಶ್ರೀ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರ ಶತಮಾನೋತ್ಸವದ ಸಂದರ್ಭದಲ್ಲಿ ಭಕ್ತರ ಒಂದು ಸಹಾಯದಿಂದ ಶ್ರೀಪಾದರು 32 ಅಡಿ ಎತ್ತರದ ಸುಂದರ ಬೆಳ್ಳಿಯ ರಥವನ್ನು ನಿರ್ಮಾಣ ಮಾಡಿಸಿದರು. ಉಡುಪಿಯ ಶ್ರೀಕೃಷ್ಣನ ಬ್ರಹ್ಮರಥದ ಜೊತೆಗೆ ಬೆಳ್ಳಿ ರಥದ ಉತ್ಸವ ಅಂದಿನಿಂದ ಯಾತ್ರಿಕರಿಗೆ ಒಂದು ಆಕರ್ಷಣೆ ಆಯಿತು. ಮೊದಲ ಪರ್ಯಾಯ ಕಾಲದಲ್ಲಿ 100 ಮಂದಿ ವಟುಗಳಿಗೆ ವೇದ ಶಿಕ್ಷಣವನ್ನು ಕೊಟ್ಟು ವೈದಿಕ ಪರಂಪರೆಯನ್ನು ಊರ್ಜಿತಗೊಳಿಸಿದರು. ತಮ್ಮ ಪರ್ಯಾಯ ಕಾಲದಲ್ಲಿ ಪ್ರತಿದಿನ 3,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಶ್ರೀಮಠದಲ್ಲಿ ಅನ್ನದಾನವನ್ನು ಇತ್ತು ಬಡ ವಿದ್ಯಾರ್ಥಿಗಳಿಗೆ ತಮ್ಮ ಶಿಕ್ಷಣವನ್ನು ಮುಂದುವರಿಸಲು ನೆರವಿತ್ತರು. ಶ್ರೀ ಕೃಷ್ಣದೇವರ ರಥೋತ್ಸವಕ್ಕಾಗಿ ರಥಬೀದಿಯ ರಸ್ತೆಯ ಕಾಂಕ್ರೀಟೀಕರಣವನ್ನು ಕೂಡ ಮಾಡಿದವರು ಶ್ರೀ ವಿಬುಧೇಶ ತೀರ್ಥ ಶ್ರೀಪಾದಂಗಳವರು. ಶ್ರೀಗಳವರ 2ನೇ ಪರ್ಯಾಯ ಕಾಲದಲ್ಲಿ 1972-73ರ ಸಂದರ್ಭದಲ್ಲಿ ಬಹಳ ವೈಶಿಷ್ಟ್ಯಗಳು ಇತ್ತು. ಶ್ರೀಪಾದರು ಈ ಸಲ ಒಂದು ಮಹತ್ವದ ಸುಧಾರಣೆಯನ್ನು ಏನು ಮಾಡಿದರು ಅಂತಂದರೆ ಮಠದ ವಿದ್ವಾಂಸರುಗಳಿಗೆ ಕಾರ್ಯಾಲಯವನ್ನು ಒದಗಿಸಿ ವೇದಾಂತ, ವ್ಯಾಕರಣ, ಜ್ಯೋತಿಷ್ಯ ಮತ್ತು ನ್ಯಾಯ ಹೀಗೆ 4 ವಿಭಾಗ ಮಾಡಿ ಈ 4 ವಿಭಾಗಗಳಿಗೆ ಪ್ರತ್ಯೇಕವಾದ ಕಾರ್ಯಾಲಯಗಳನ್ನು ಮಾಡಿದ್ದರು. ಇದರಿಂದ ಜನರಿಗೆ ತಮಗೆ ಬಂದ ಸಂಶಯಗಳನ್ನು ಆಯಾ ವಿಭಾಗದ ಕಾರ್ಯಾಲಯಕ್ಕೆ ಹೋಗಿ
ಸಂಶಯವನ್ನು ನಿವಾರಣೆ ಮಾಡಿಕೊಳ್ಳಬಹುದಾಗಿತ್ತು. ಕೃಷ್ಣ ಪೂಜೆಯಲ್ಲಿ ಶ್ರೀಪಾದರು ತೋರಿಸ್ತಿದ್ದಂಥ ಆಸಕ್ತಿಯು ಅನ್ಯಾದೃಶ. ಶ್ರೀಕೃಷ್ಣನನ್ನು ಎಷ್ಟು ಬಗೆಯಿಂದ ಅಲಂಕಾರ ಮಾಡಿದರೂ ಕೂಡ ಅವರಿಗೆ ತೃಪ್ತಿ ಆಗ್ತಾ ಇರಲಿಲ್ಲ. ದಿನಕ್ಕೊಂದು ರೀತಿಯಾದಂತಹ ಅಲಂಕಾರವನ್ನು ಶ್ರೀಕೃಷ್ಣದೇವರಿಗೆ ಮಾಡಿ ಆರಾಧನೆಯನ್ನು ಮಾಡ್ತಾಯಿದ್ದರು. ಜಪ, ಮಂತ್ರಪಾಠ, ಸ್ತೋತ್ರ ಪಾಠಗಳ ಶಿಬಿರವನ್ನು, ಪೌರೋಹಿತ್ಯದ ಪಾಠದ ಶಿಬಿರವನ್ನು ಏರ್ಪಡಿಸಿ ಮಕ್ಕಳಲ್ಲಿ ಈ ಸಂಸ್ಕೃತಿಯನ್ನು ಜಾಗೃತಗೊಳಿಸಿದರು. ಇನ್ನೊಂದು ಮಹತ್ವದ ಕೆಲಸ ಅಂತಂದರೆ 4 ಜನ ವಿದ್ಯಾರ್ಥಿಗಳಿಗೆ ಸುಧಾಪಾಠ ಹೇಳಿ ಅಭೂತಪೂರ್ವ ರೀತಿಯಲ್ಲಿ ಮಂಗಳವನ್ನು ಆಚರಣೆ ಮಾಡಿದರು. ಶ್ರೀಪಾದರು ಈ ಸಲ ಪರ್ಯಾಯದ ಸಮಯದಲ್ಲಿ ಒಬ್ಬ ಒಟುವಿಗೆ ಆಶ್ರಮವನ್ನು ನೀಡಿ ಶ್ರೀ ವಿಶ್ವಪ್ರಿಯ ತೀರ್ಥರು ಅಂತ ನಾಮಕರಣವನ್ನು ಮಾಡಿ ತನ್ನ ಉತ್ತರಾಧಿಕಾರಿಯನ್ನಾಗಿ ಸ್ವೀಕರಿಸಿದರು. ಇವರ ಪರ್ಯಾಯ ಕಾಲದಲ್ಲಿ ಭಾರತದ ಪ್ರಧಾನಿಯಾಗಿದ್ದ ಶ್ರೀಮತಿ ಇಂದಿರಾ ಗಾಂಧಿಯವರು ಮೊದಲ ಬಾರಿಗೆ ಶ್ರೀಕೃಷ್ಣ ದರ್ಶನಕ್ಕೆ ಬಂದಿದ್ದು ಅವಿಸ್ಮರಣೀಯವಾದಂಥ ಘಟನೆ. ಹಾಗೆ ಅರ್ಥಮಂತ್ರಿಯಾಗಿದ್ದ ಶ್ರೀ ವೈ ಬಿ ಚವಾಣ್, ಡಾಕ್ಟರ್ ಸರೋಜಿನಿ ಮಹಿಷಿ, ಶ್ರೀ ಟಿ ಎ ಪೈ, ಆರ್ ಡಿ ಖಾಡೀಲ್ಕರ್, ರಾಜ ಬಹದ್ದೂರ್ ಮೊದಲಾದ ಕೇಂದ್ರ ಮಂತ್ರಿಗಳು, ರಾಜ್ಯ ಸರ್ಕಾರದ ರಾಜ್ಯಪಾಲರುಗಳು, ಮುಖ್ಯಮಂತ್ರಿ, ಸಚಿವರುಗಳು ಶ್ರೀಕೃಷ್ಣದೇವರ ದರ್ಶನ ಪಡೆದು ಶ್ರೀಗಳವರಿಂದ ಪ್ರಸಾದ ಪಡೆದು ಮರಳಿದಂತಹ ಇನ್ನು ಇತರ ಪ್ರಮುಖರು ಕಳೆದ ಪರ್ಯಾಯದಲ್ಲಿ ಬೆಳ್ಳಿಯ ರಥವನ್ನು ಅರ್ಪಣೆ ಮಾಡಿದ್ದರು. ಈ ಬಾರಿ ಶ್ರೀಪಾದಂಗಳವರು ತಮ್ಮ 2ನೇ ಪರ್ಯಾಯದಲ್ಲಿ ಶ್ರೀಕೃಷ್ಣದೇವರ ಏಕಾಂತ ಸೇವೆಗೋಸ್ಕರ ಶಯನೋತ್ಸವಕ್ಕೆ ಅಂತ ಹೇಳಿ ಚಿನ್ನದ ತೊಟ್ಟಿಲೊಂದನ್ನು ಮಾಡಿಸಿ ಶ್ರೀಕೃಷ್ಣದೇವರಿಗೆ ಅರ್ಪಿಸಿದರು. ಬಡಗು ಮಾಳಿಗೆಯ ಮೇಲೆ ಮಾಳಿಗೆಯನ್ನು ನಿರ್ಮಾಣ ಮಾಡಿದ್ದು, ಮಧ್ವ ಸರೋವರದ ಮೇಲಿನಿಂದ ಕೃಷ್ಣಮಠಕ್ಕೆ ಹೊಸದೊಂದು ಮಾರ್ಗ ರಚಿಸಿದ್ದು, ಮಧ್ವ ಸರೋವರದ ನೀರು ಕೆಟ್ಟು ಹೋಗದ ಹಾಗೆ ಕೊಳವೆ ಬಾವಿ ಕೊರೆದು ಹೊಸ ನೀರಿನ ಸರಬರಾಜು ವ್ಯವಸ್ಥೆ ಮಾಡಿದ್ದೆಲ್ಲವೂ ಕೂಡ ಶ್ರೀಪಾದಂಗಳವರ ಸಾಧನೆ. ಮುಂದೆ ಕ್ರಿಸ್ತಶಕ 1988, 89 ಹಾಗೂ 2004-5 ಅವಧಿಯ 2 ಅದಮಾರು ಮಠದ ಪರ್ಯಾಯ ಸಂದರ್ಭದಲ್ಲಿ ತಾವು ಸರ್ವಜ್ಞ ಪೀಠವನ್ನು ಅಲಂಕರಿಸಿದೆ ಶಿಷ್ಯರಾದ ಶ್ರೀ ವಿಶ್ವಪ್ರಿಯ ತೀರ್ಥರ ಮೂಲಕ ಪರ್ಯಾಯವನ್ನು ನಡೆಸಿದರು. ಅವರಿಗೆ ಪೂರ್ತಿ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದರು. ಅವರು 2 ಪರ್ಯಾಯಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದರು. ಇದನ್ನು ದೂರದಿಂದ ನೋಡಿ ಸಂತೋಷಪಟ್ಟರು ಶ್ರೀ ವಿಬುಧೇಶ ತೀರ್ಥರು. ಶ್ರೀ ವಿಬುಧೇಶ ತೀರ್ಥರು ಶೈಕ್ಷಣಿಕ ರಂಗಕ್ಕೆ ಸಲ್ಲಿಸಿದ ಸೇವೆ ಬೇರೆ ಯಾವ ಮಾಧ್ವೇತಿಗಳು ಸಲ್ಲಿಸಿಲ್ಲ ಅಂತ ಹೇಳಿದರೆ ಅತಿಶಯೋಕ್ತಿಯಲ್ಲ. ಇವರು ವಿದ್ಯಾಕ್ಷೇತ್ರದಲ್ಲಿ ಮಾಡಿದ ಕಾರ್ಯ ಕರ್ನಾಟಕದ ಶೈಕ್ಷಣಿಕ ಇತಿಹಾಸದಲ್ಲಿ ಅದಮಾರು ಮಠದ ಅಧ್ಯಾಯ ಎಂದು ಒಂದು ಸ್ವತಂತ್ರ ಪ್ರಕರಣವನ್ನೇ ಬರೆಯುವಷ್ಟು ವಿವಿಧ ವೈಶಿಷ್ಟ್ಯದಿಂದ ಕೂಡಿದೆ. ಮಹಾನಗರದ 23 ಕಡೆಗಳಲ್ಲಿ ಹೈಸ್ಕೂಲ್ ಮತ್ತು ಕಾಲೇಜುಗಳನ್ನು ನಿರ್ಮಾಣ ಮಾಡಿದ್ದಾರೆ. ದೇಶ ಪ್ರಗತಿ ಹೊಂದಬೇಕು ಅಂತಂದರೆ ಉತ್ತಮ ಶಿಕ್ಷಣ ಅನ್ನೋದು ಅಗತ್ಯ ಅನ್ನೋದು ಅವರ ನಂಬಿಕೆ ಆಗಿತ್ತು. ಅದಕ್ಕೋಸ್ಕರ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಶಾಲೆಯನ್ನು ಆರಂಭ ಮಾಡಿದರು. ಪೂರ್ಣಪ್ರಜ್ಞೆ ಅನ್ನುವ ಹೆಸರಿನ ಈ ಸಂಸ್ಥೆಗಳು ಶಿಕ್ಷಣದ ಗುಣಮಟ್ಟಕ್ಕೆ ದೇಶದಲ್ಲೇ ಹೆಸರುವಾಸಿಯಾಗಿದೆ. ಪ್ರತಿ ವರ್ಷ 10,000ಕ್ಕೂ ಮಿಕ್ಕ ವಿದ್ಯಾರ್ಥಿಗಳು ಇವರ ಪೂರ್ಣಪ್ರಜ್ಞೆ ಸಂಸ್ಥೆಯಿಂದ ಪದವೀಧರರಾಗ್ತಾ ಇದ್ದಾರೆ. ಕೋಲಾರದ ಸಮೀಪದ ಹಿಂದುಳಿದ ಹಳ್ಳಿಯೊಂದನ್ನು ದತ್ತು ಸ್ವೀಕಾರ ಮಾಡಿ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಶ್ರಮಿಸಿ ಅಲ್ಲಿನ ನಾಗರಿಕರಿಗೆ ಉದ್ಯೋಗ ಅವಕಾಶವನ್ನು ಕಲ್ಪನೆ ಮಾಡಿಕೊಟ್ಟಿದ್ದಾರೆ. ಬೆಂಗಳೂರು ನಗರದಲ್ಲಿ 15ಕ್ಕೂ ಮಿಕ್ಕಿದ ಚಿಕಿತ್ಸಾಲಯದಲ್ಲಿ ಆರ್ಥಿಕವಾಗಿ ಹಿಂದುಳಿದವರಿಗೆ ಉಚಿತ ಚಿಕಿತ್ಸೆ, ವೈದ್ಯರುಗಳ ಖರ್ಚು ವೆಚ್ಚಗಳನ್ನು ಸ್ವತಃ ಶ್ರೀಪಾದರೇ ಭರಿಸ್ತಾ ಇದ್ದಾರೆ. ಆಂಧ್ರದಲ್ಲಿ ಚಂಡಮಾರುತದಿಂದ ನಿರಾಶ್ರಿತರಾದವರಿಗೆ 100 ಮನೆಗಳ ನಿರ್ಮಾಣ ಮತ್ತು ಒರಿಸ್ಸಾದಲ್ಲಿ ಸಂತ್ರಸ್ತರಾದವರಿಗೆ 1 ಲಕ್ಷ ರೂಪಾಯಿಗಳ ದೇಣಿಗೆ, ಬೆಂಗಳೂರಿನ ದೊಡ್ಡಗುಬ್ಬಿಯಲ್ಲಿ ಕಡು ಬಡತನದಿಂದ ಕಂಗೆಟ್ಟಿದ್ದ 150 ಹರಿಜನ ಕುಟುಂಬಕ್ಕೆ ಗೃಹ ನಿರ್ಮಾಣ, ಉಡುಪಿ ಕ್ಷೇತ್ರಕ್ಕೆ ಆಗಮಿಸ್ತಾ ಇರುವಂಥ ಯಾತ್ರಿಕರಿಗಾಗಿ ಇಲ್ಲಿನ ವಿದ್ಯಾರ್ಥಿಗಳಿಗಾಗಿ ಇರುವ ಭೋಜನ ಶಾಲೆಯನ್ನು 30 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ನವೀಕರಣ ಮಾಡಿದ್ದು ಮತ್ತು ಸುಮಾರು 1,000ಕ್ಕೂ ಹೆಚ್ಚಿನ ಆಸನ ವ್ಯವಸ್ಥೆ ಉಡುಪಿಯ ಪೂರ್ಣಪ್ರಜ್ಞೆ ಆಡಿಟೋರಿಯಂ ನಿರ್ಮಾಣ, 1952ನೇ ಇಸ್ವಿಯಲ್ಲಿ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ನಿರ್ಮಾಣಕ್ಕೆ ವಿಶೇಷ ಧನ ಸಹಾಯ. ಇನ್ನು ವಿಬುಧೇಶ ತೀರ್ಥರು ಅದಮಾರು ಮಠದ ಎಜುಕೇಷನ್ ಕೌನ್ಸಿಲ್ ನಡೆಸುತ್ತಿರುವ ಶಿಕ್ಷಣ ಸಂಸ್ಥೆಗಳು ಅಂತಂದರೆ ದಕ್ಷಿಣ ಕರ್ನಾಟಕ ಜಿಲ್ಲೆಯಲ್ಲಿ ಪೂರ್ಣಪ್ರಜ್ಞೆ ಕಾಲೇಜು, ಪೂರ್ಣಪ್ರಜ್ಞೆ ಸಂಜೆ ಕಾಲೇಜು, ಪೂರ್ಣಪ್ರಜ್ಞೆ ಪ್ರೀ ಯೂನಿವರ್ಸಿಟಿ ಕಾಲೇಜು ಅದಮಾರು, ಪಡುಬಿದ್ರಿ ಗಣಪತಿ ಹೈಸ್ಕೂಲ್ ಮತ್ತು SBVP ಹೈಸ್ಕೂಲ್ ಪ್ರೈಮರಿ ಸ್ಕೂಲ್ ಪಡುಬಿದ್ರಿ, ಚಿಕ್ಕಮಗಳೂರಿನಲ್ಲಿ ಪೂರ್ಣಪ್ರಜ್ಞೆ ಹೈಸ್ಕೂಲ್ ಸಂಗಮೇಶ್ವರಪೇಟೆ, ಪೂರ್ಣಪ್ರಜ್ಞೆ ನರ್ಸರಿ ಮತ್ತು ಪ್ರೈಮರಿ ಸ್ಕೂಲ್ ಆಲೂರು, ಹಾಸನದಲ್ಲಿ ರೋಟರಿ ನರ್ಸರಿ ಮತ್ತು ಪೂರ್ಣಪ್ರಜ್ಞೆ ಕಾಲೇಜು ಬೇಲೂರು, ಶಿವಮೊಗ್ಗ ಪೂರ್ಣಪ್ರಜ್ಞೆ ನರ್ಸರಿ ಮತ್ತು ಪ್ರೈಮರಿ ಕಾಲೇಜು, ಪೂರ್ಣಪ್ರಜ್ಞೆ ಎಜುಕೇಷನ್ ಸೆಂಟರ್ ವಸಂತಕುಂಜ ನವದೆಹಲಿ ಮತ್ತು ಬೆಂಗಳೂರಿನಲ್ಲಿ ಮೋನಿಯಂ ನರ್ಸರಿ ಮತ್ತು ಪೂರ್ಣಪ್ರಜ್ಞೆ ಪ್ರೈಮರಿ ಸ್ಕೂಲು ಸದಾಶಿವನಗರ, ಪೂರ್ಣಪ್ರಜ್ಞೆ ಹೈಸ್ಕೂಲ್ ಸದಾಶಿವನಗರ, ನಲಂದ ಇಂಗ್ಲೀಷ್ ನರ್ಸರಿ ಮತ್ತು ಪೂರ್ಣಪ್ರಜ್ಞೆ ಪ್ರೈಮರಿ ಸ್ಕೂಲ್ ಯಲಹಂಕ, ನ್ಯೂಟೌನ್ ಪೂರ್ಣಪ್ರಜ್ಞೆ ನರ್ಸರಿ ಮತ್ತು ಪ್ರೈಮರಿ ಸ್ಕೂಲ್ ಇಂದಿರಾನಗರ, ವಿದ್ಯಾನಿಕೇತನ ಕನ್ನಡ ಪ್ರೈಮರಿ ಸ್ಕೂಲು ಆಂಜನಪ್ಪ ಗಾರ್ಡನ್ ಚಾಮರಾಜಪೇಟೆ, ಮುಂಬೈಯಲ್ಲಿ ಪೂರ್ಣಪ್ರಜ್ಞೆ ಇಂಗ್ಲೀಷ್ ಮೀಡಿಯಂ ನರ್ಸರಿ ಪ್ರೈಮರಿ ಮತ್ತು ಹೈಸ್ಕೂಲ್ ದಹಿಸರ್, ಪೂರ್ಣಪ್ರಜ್ಞೆ ಗುಜರಾತಿ ಮೀಡಿಯಂ ನರ್ಸರಿ ಮತ್ತು ಹೈಸ್ಕೂಲು ದಹಿಸರ್,
ಪೂರ್ಣಪ್ರಜ್ಞೆ ಮರಾಠಿ ಮೀಡಿಯಂ ನರ್ಸರಿ ಪ್ರೈಮರಿ ಮತ್ತು ಹೈಸ್ಕೂಲ್ ದಹಿಸರ್. ಇತ್ತೀಚೆಗೆ ಪ್ರತಿಭಾ ಪಲಾಯನ ಅನ್ನೋದನ್ನು ತಡೆಗಟ್ಟೋದಕ್ಕೋಸ್ಕರ ಬಹುಕೋಟಿ ರೂಪಾಯಿ ವೆಚ್ಚದಲ್ಲಿ ಬೆಂಗಳೂರಿನಲ್ಲಿ ಆಧುನಿಕ ತಂತ್ರಜ್ಞಾನ ಇರುವಂಥ ವಿದ್ಯಾಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ. ಇನ್ನು ಕೆಲವು ಕಡೆ ಕೆಲವು ಕಾಲೇಜುಗಳನ್ನು ಕೂಡ ಕಟ್ಟಿಸಿದ್ದಾರೆ. ಇಂತಹ ಶ್ರೀ ಉದೇಶ ತೀರ್ಥರು ವಿರೋಧೀಕೃತ ನಾಮ ಸಂವತ್ಸರದ ಆಶ್ವಯುಜ ಮಾಸದ ಶುಕ್ಲ ಏಕಾದಶಿ ತಿಥಿ ಬುಧವಾರ ಅಂತಂದರೆ 30/9/2009 ಉಡುಪಿಯಲ್ಲಿ ವೈಕುಂಠವಾಸಿಗಳಾದರು. ಅದಮಾರನಹಳ್ಳಿ ಮಠದಲ್ಲಿ ಇವರ ವೃಂದಾವನವನ್ನು ಸ್ಥಾಪನೆ ಮಾಡಲಾಗಿದೆ.